ಪಿತನ ಸುಧನ ಮತ್ತು ಪುತ್ರನ ನಾಮದಲ್ಲಿ ಆಮೆನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರರೇ, ಇದ ಮಗದೊಂದು ದಿನವನ್ನು ಅಂತರ್ಗತದಲ್ಲಿ ಸ್ವಾರ್ಥ ಪ್ರಸಾರವನ್ನ ನೀವು ಕೇಳುತ್ತಿರುವಂತ ನಿಮ್ಮ ಜೀವನದಲ್ಲಿ ದೇವರ ಅರ್ಥವನ್ನ ಮಾಡಿರಿ. ನೀವೆಲ್ಲರೂ ಬಲೆಯಲ್ಲಿ ಮೀನು ಸಿಕ್ಕಿದೆ ಎಂಬುದನ್ನು ನಾನು ಅನಿಸುತ್ತೇನೆ. ನಿಮ್ಮ ಜೀವನದ ಸಮಸ್ಯೆಗಳು ಬಲೆ ಕಟ್ಟುವಂತ ಆ ಸಮಸ್ಯೆಗಳಾಗಿ ಬಲೆಗಿರುವಂತ ಕಣ್ಣಿಗಳನ್ನ ನೀವು ಒಂದುಗೂಡಿಸುವಂತ ಸಮಯವಾಗಿ ಈ ದಿನವನ್ನ ನಿಮ್ಮಲ್ಲಿ ದೇವರ ಅನುಗ್ರಹಿಸಿರಿ. ಸಮಸ್ಯೆಗಳು ನಾವು ಯಾವಾಗಲೂ ನಾವು ಎದುರುಗೊಳ್ಳುವುದು ಬೇರೆ. ಯೇಸು ಸ್ವಾಮಿಯ ಚಿತ್ತಕ್ಕೆ ಅನುಗುಣವಾಗಿ ನಡೆಸುವಾಗ ಪಾವನಾತ್ಮರು ನಮ್ಮ ಹತ್ತಿರಕ್ಕೆ ಬರುತ್ತಾರೆ. ನಿಮ್ಮ ಜೀವನದಲ್ಲಿರುವಂತಹ ಏನೇ ಸಮಸ್ಯೆಗಳಾಗಲಿ ಈ ಬಲೆಯನ್ನು ಕಟ್ಟಲಿಕ್ಕೆ ಬೇಕಾದ ಸಿದ್ಧತೆಯಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಈ ಬಲೆ ಕಟ್ಟಬೇಕಾದರೆ ಅದರ ಹಿಂದೆ ದುಡಿಮೆ ಇದೆ, ಅದರ ಅನೇಕ ಅಲೆಗಳ ನೂಲುಗಳ ಅಗತ್ಯವಾಗಿದೆ. ಇದನ್ನು ಖರೀದಿಸುವಂತ ಸಮಯವಾಗಿದೆ ನಮ್ಮ ಜೀವನ. ಬೇರೆ ಈ ಜೀವನದಲ್ಲಿ ನಮಗೆ ಈ ಸಮುದ್ರಕ್ಕೆ ಇಳಿಯಬೇಕಾದ ದಾರಿಗಳು ಸಿದ್ಧಗೊಳಿಸಿ ಆಗಿದೆ. ಈ ಲೋಕವನ್ನ ನಮ್ಮನ್ನು ಎದುರುಗೊಳ್ಳುವುದು ಬಯಸಲು ಹಾಲೆಲೂಯ. ಅದರಿಂದ ನಾವು ಅದನ್ನು ಅರ್ಥ ಮಾಡಿಕೊಂಡು ಜೀವಿಸುವಾಗ ನನಗೆ ಈ ಲೋಕದಲ್ಲಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಬೇಕಾದಂತ ದಾರಿ ಸಿದ್ಧಗೊಳಿಸಲಿಕ್ಕೆ ಬೇಕಾದ ಹಕ್ಕಿದೆ, ಹಕ್ಕು ಪಡೆದುಕೊಂಡಾಗಿದೆ. ಸ್ವರ್ಗದಲ್ಲಿ ನಮ್ಮ ಓಟವನ್ನು ನಾವು ಪ್ರಯಾಣವನ್ನು ಆರಂಭಿಸಿದ್ದು ಈ ಓಟದಲ್ಲಿ ಎಡವಿ ಬೀಳದಿರಲಿಕ್ಕೆ ಬೇಕಾಗಿ ಆಗಿದೆ. ದೇವರ ವಾಕ್ಯವನ್ನು ಕೇಳಿ ಯಾವುದಕ್ಕಾಗಿ ನಾವು ಲೋಕವನ್ನು ನಾವು ಜಯಿಸಬೇಕು ಎಂಬುದರ ಕುರಿತು ನನಗೆ ತಿಳಿಯಪಡಿಸುವುದು. ಅದರಿಂದ ಪ್ರಿಯ ಮಕ್ಕಳೇ, ಈ ವಚನವನ್ನು ಕೇಳುತ್ತಾ ಇರುವಾಗ ನಿಮ್ಮ ಸಮಸ್ಯೆಗಳು ಬಲೆಗಳನ್ನು ಕಟ್ಟುವುದಾಗಿ ನಾನು ಭಾವಿಸುತ್ತೇನೆ. ಅದರಿಂದ ನಾವು ಇದನ್ನು ಸಿದ್ಧಗೊಳಿಸೋಣ. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ಆತ್ಮವನ್ನು ಕಳಿಸಿ ನಮ್ಮ ದೂತರೊಂದಿಗೆ ಈ ಕಾರ್ಯಗಳನ್ನು ನೆರವೇರಿಸಿ ಬೇಡುತ್ತಾ ಪಿತನ ಸುಧನ ಮತ್ತು ಪುತ್ರನ ನಾಮದಲ್ಲಿ ಆಮೆನ್.